ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಮಾನ್ಯ ಮುಖ್ಯ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಕುಮಾರ್ ಸಾಹೇಬ್ರು ಇಲ್ಲೇ ಪರಿಚಯ, ನಮಗೂ 2.5 ವರ್ಷದಿಂದ ಪರಿಚಯ. ಅವ್ರ ಬಂದಾಗ ಫಸ್ಟ್ ಒಂದು 6 ತಿಂಗಳು ನಾವೊಂದು ಸೆಕ್ಷನ್ ಆಫೀಸರ್ ಇದ್ದೆ, ಆಮೇಲೆ ಎಡಬ್ಲ್ಯೂ ಆಗಿಂದು ಇಲ್ಲೇ ಕೆಲಸ ಚಾಲು ಮಾಡಿದೆ. ಅವ್ರ ಸ್ವಭಾವ ಅಂತಂದ್ರೆ 3 ಟೈಪ್ ಇರ್ತಾರೆ ಬಟ್ ಆಫೀಸರ್ಸ್. ಒಬ್ರು ಬಹಳ ಟೆನ್ಷನ್ ಮಾಡ್ಕೊಂಡು ಟೆನ್ಷನ್ ಕೊಡ್ತಾರೆ ಎಲ್ಲರಿಗೂ. ಫಸ್ಟ್ ಸೆಕೆಂಡ್, ಟೆನ್ಷನ್ ತಾವು ಮಾಡ್ಕೊಳಂಗಿಲ್ಲ, ಮತ್ತೊಬ್ರಿಗೆ ಮಾಡ್ತಾರೆ. ಮೂರನೇದವ್ರು ಏನ್ ಮಾಡ್ತಾರ ಅಂತಂದ್ರೆ ತಾವು ಮಾಡ್ಕೊಳ್ಳಂಗಿಲ್ಲ, ಮತ್ತೊಬ್ರಿಗೆ ಮಾಡಂಗಿಲ್ಲ. ತಾವು ಮಾಡ್ಕೊಂತಿದ್ದಿಲ್ಲ, ಬೇರೆಯವ್ರಿಗೆ ಮಾಡ್ತಿದ್ದಿಲ್ಲ. ವೆರಿ ಈಸಿ ಮಾಡ್ತಾ ಒಂದ್ ಸ್ವಲ್ಪ ಇದಾಗತ್ತೆ ನೋಡಿ, ಸ್ವಲ್ಪ ಫಾಲೋ ಅಪ್ ಮಾಡ್ರಿ ಕ್ಲಾಸ್ ಬಂದ ಅವ್ರು ಮಾತಾಡ್ತಾರೆ, ಇಲ್ಲ ಅಪ್ ಟು ಡೇಟ್ ಮಾಡ್ರಿ. ಎರಡ್ ಬಿಟ್ರೆ ಬೇರೆ ಏನು ಮಾತಾಡ್ತಿದ್ದಿಲ್ಲ. ಇಷ್ಟ ಬಿಟ್ಟಾಗ ಅದನ್ನ ಫ್ರೀಡಮ್ ಬಿಟ್ಟು ಕೆಲಸ ಎಷ್ಟು ಫಾಸ್ಟ್ ಆದ್ವು ಅಂತಂದ್ರೆ ಈ 2.5 ವರ್ಷದೊಳಗ ಮ್ಯಾಕ್ಸಿಮಮ್ ಕೆಲಸ ಅದು. OMM ಆಗ್ಲಿ ಅಥವಾ ಜಲಧಾರೆ, ಜಲಜೀವನ ಮಿಷನ್, ಎಷ್ಟು ಕೆಲಸ ಅದು. ಎಂತಿಂತ ಪ್ರಾಬ್ಲಮ್ಸ್ ಇರ್ತಿದ್ವು ನಾವು ಅಲ್ಲೇ ಸಾಲ್ವ್ ಮಾಡ್ಬಿಡ್ತಿದ್ವಿ. ಅವ್ರು ಎಲ್ಲಾ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಿದ್ರು. ಅಂದ್ರೆ ಅದು ಅಂತ ಅವ್ರೊಂದು ಇದು ಕೆಲಸದ ಒಂದು ಇದ್ರೊಳಗೆ ಎಷ್ಟು ಇನ್ವಾಲ್ವ್ಮೆಂಟ್ ಇದ್ರಂತೆ. ಮತ್ತೆ ಅವ್ರ ಚೇಂಬರ್ನ್ಯಾಗ ಬಂದ್ರೆ ಬೇರೆ ಏನಾರ ಹಟ್ಟಿ ಹೊಡ್ಯಾಕ್ ಕೊಡ್ತಿದ್ದಿಲ್ಲ, ಅವಕಾಶನ ಕೊಡ್ತಿದ್ದಿಲ್ಲ ಅವ್ರ. ನಾವು ಸ್ವಲ್ಪ ಹಟ್ಟಿ ಹೊಡಿ ಚಟ ಬಾಳ ನಮಗ. ಬಟ್ ಅವ್ರ ಬರೋಣ ಏನ್ ಮಾಡೋರು, ಅದು ನಾವ್ ಆ ಕಡೆ ಏನಾರ ಸ್ವಲ್ಪ ಮಾತು ಹೋಗೋಣ ಅದನ್ನ ಹೊಳಿಸ್ಬಿಡೋರು, ಇಲ್ಲ ಟೀ ತರಿಸಿ ಅದನ್ನ ಕ್ಲೋಸ್ ಮಾಡ್ಬಿಡ್ತಿದ್ರು. ಹಿಂಗ ಮಾಡಿ ಒಳ್ಳೆ ಜೀವನ ಮಾಡ್ಯಾರ. ಅವ್ರು ಸಾಕಷ್ಟು ಅನುಭವ ಹೊಂದ್ಕೊಂಡಿದ್ರು. ಅನಿವಾರ್ಯ ನಿವೃತ್ತಿ ಅಂತೂ ಆಗ್ಲೇಬೇಕು. ಇವತ್ತು ಅವ್ರು ಆಗ್ತಾ ಇದಾರೆ. ಅವ್ರು ಮೋಸ್ಟ್ಲಿ 2.5 ವರ್ಷ ಒಟ್ಟ ಫ್ರೀನೇ ಇದ್ದಿದ್ದಿಲ್ಲ. ಅವ್ರು ಫ್ಯಾಮಿಲಿ ಜೊತೆ ಎಲ್ಲಿ ಹೋಗಂಗಿಲ್ಲ. ನಮ್ಮ ಅಂದಾಜಿ 2.5 ವರ್ಷ ಮೊದಲು ಏನ್ ಹೋಗಿದ್ರು ಅಷ್ಟು ಗೊತ್ತಿಲ್ಲ. ಬಟ್ ನಾ ಆಗ ನಿನ್ನೆ ಅಂದೆ ಅವ್ರಿಗೆ, ಸರ್ ಇನ್ನೊಂದ್ ದಿವ್ಸ ನಾಳೆ ಮೊದಲು ನೀವು ಮುಗಿಯೋಣ 1ನೇ ತಾರೀಕಿಗೆ ನಿಮ್ ಮನಿ ದೇವರ ಹೋಗಿ ಮೊದಲು ನಮಸ್ಕಾರ ಮಾಡಿ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಅತಿ ಕಳಂಕ ರಹಿತ ನಾವು ನಿವೃತ್ತಿ ಆಗಿ ಬಹಳ ಮಂದಿ ವಿರಳ. 5:30 ರಿಟೈರ್ಡ್ ಆಗ್ತಿರ್ತೀವಿ, 5 ಗಂಟೆಗೆ ಏನೇನೋ ಆಗ್ತಾವ ಉದಾಹರಣೆಗಳು. ಅಂತಂದ್ ಏನೂ ಇರ್ಲಾರ್ದೆ ರಿಟೈರ್ಡ್ ಆಗಿ ನಾವು ಇದನ್ ಮಾಡ್ಕೊಂತೇವೆ ಅಂತಂದ್ರೆ ಅದು ಪೂರ್ವ ಜನ್ಮದ ಒಂದು ಪುಣ್ಯ ಆಗ್ಬಿಟ್ಟು ಅವರಲ್ಲಿ ಇದ್ದಂತ ಒಂದು ಇದನ್ನ ಮಾಡ್ಕೊಂಡು ಮಾಡಿದ್ದಾರೆ. ಎಲ್ಲ ಮಾಡಿದ್ದಕ್ಕೆ ಅದಕ್ಕೆ ನಮ್ಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟದ್ದು ಅವ್ರ ಜೀವನ, ನಿವೃತ್ತಿ ಜೀವನ, ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ಅದೇ ರೀತಿಯಾಗಿ ಕಾರ್ಯಕ್ರಮದ ಇನ್ನೂರು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ವಿಜಯಕುಮಾರ್ ಅದೂರ್ ಸಾಹೇಬ್ರ ಆಗಮಿಸಿದ್ದಾರೆ. ಮಾನ್ಯ ಉಪಾಧ್ಯಕ್ಷರು ಅವರನ್ನು ಸಹಿತ ಹೃತ್ಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ಋಷಿ ಆನಂದ್ ಸಾಹೇಬರಿಗೆ ಶ್ರೀಯುತ ವೈದ್ಯ ಸಾಹೇಬರು ಸ್ವಾಗತ ಮತ್ತು ಮಾಲಾರ್ಪಣೆ ಮಾಡಿ ಮಾಡಬೇಕಂತ ವಿನಂತಿ ಮಾಡ್ತಾರೆ. ಸ್ವಲ್ಪ ಲೇಟ್ ಆಗಿತ್ತು. ಕಾರ್ಯಕ್ರಮದ ಒಂದು ಜೋರಾದ ಚಪ್ಪಾಳೆ ಮುಖ್ಯ ಕಾರ್ಯಾಧಿಕಾರಿಗಳಿಂದ ಮತ್ತು ಜಿಲ್ಲಾ ನೀರು ನೈರ್ಮಲ್ಯ ಸಮಿತಿ ಅಧ್ಯಕ್ಷರಾದಂತಹ CO ಸಾಹೇಬರಿಂದ ಒಂದು ಸನ್ಮಾನ ಇವತ್ತು ನೆರವೇರ್ತಾ ಇದೆ. ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದು ಸನ್ಮಾನ ಮಾಡಿ ಅವರನ್ನ ಕೊಡುಗೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಬೆಣ್ಣಾಗಿ ಪೂರ್ವ ತೆಗೆದಂತೆ ವರ್ಕ್ ತೆಗಿಬೇಕಾದ್ರೆ ಅದು ಯಾರಿಗೆ ಮನುಷ್ಯ ನೋವಾಗ್ತಿದೆ. ಅಷ್ಟೊಂದು ಅವರು ಏನ್ ನಮ್ಮನ್ನ ಎಲ್ಲರ ಜೊತೆ ನಮ್ಮನ್ನ ಅಗದಿ ಪ್ರೀತಿ ಒಂದು ವಿಶ್ವಾಸದಿಂದ ಕಾಣ್ತಿದ್ರು. ಅಂತ ಒಂದು ಕುಮಾರ್ ಸಾಹೇಬರು ಕೆಲವೊಂದು ಸಾರಿ ನಮಗೂ ಒಂದಿಷ್ಟು ಸಜೆಷನ್ ಕೊಟ್ಟಿದ್ರು. ಏನ್ ನೌಕರಿ ಮಾಡೋದಂತೂ ಮಾಡಾಕತ್ತೀವಿ ಎಲ್ಲರೂ, ನೌಕರಿ ಹ್ಯಾಂಗ್ ಮುಗಿಸ್ಕೊಂಡು ಹೋಗ್ಬೇಕು, ಎಲ್ಲಿ ನೆಗ್ಲಾರ್ದಂಗ್ ಮುಗಿಸ್ಕೊಂಡು ಹೋಗ್ಬೇಕು. ಈ ಒಂದು ಏನ್ ನೆಗ್ಲಾರ್ದಂಗ್ ಮುಗಿಸ್ಕೊಂಡು ಹೋಗ್ಬೇಕು ಒಂದು ಶಬ್ದ ಏನಿತ್ತು, ಆ ಶಬ್ದದೊಳಗೆ ಭಯಂಕರ ಅಂದ್ರೆ ಬಹಳ ಅರ್ಥ ಆಯ್ತು. ಇದನ್ನ ನಾವೆಲ್ಲರೂ ಯಾಕೆ ತಿಳ್ಕೋಬೇಕು ಅಂತಂದ್ರೆ ಏನೋ ಒಂದು ಆವೇಶವಾಗಿ ಏನೋ ಮಾಡಕ್ ಹೋಗ್ತೀವಿ, ಏನಾರ ಆಗ್ತೀವಿ. ಆ ಆವೇಶವನ್ನು ನಾವೆಲ್ಲರೂ ನಮ್ಮಷ್ಟು ನಾವೇ ಕಂಟ್ರೋಲ್ ಮಾಡ್ಕೊಂಡ್ರೆ ಮಾತ್ರ ನಾವು ಎಲ್ಲೂ ಏನು ತೊಂದರೆಗೇಡಾರ್ದ ಮುಂದೆ ಹೋಗ್ತೀವಿ ಅಂತ ಅನ್ನೋಂಥ ಒಂದು ಸಂದೇಶ, ಆ ಒಂದು ಸಜೆಷನ್ ನನಗೊಬ್ಬ ಎಸ್ಪೆಷಲಿ ಪರ್ಸನಲ್ ಇದ್ದಾಗ ಅವರು ನಮಗೆ ಬಟ್ ನಿಜವಾಗಿಯೂ ಆ ಒಂದು ಸಜೆಷನ್ ನಾನು ಅಳವಡಿಸ್ಕೊಂಡಿದ್ದೆ. ಮೊದಲಿಗೆ ಈಗ ಬಹಳ ವ್ಯತ್ಯಾಸ.
ಬರ್ತೈತಿ. ಈಗ ಮೇಲಾಧಿಕಾರಿಗಳು ಏನೋ ನಮಗೊಂದಿಷ್ಟು ಉಪದೇಶಗಳನ್ನು ಮಾಡ್ತಾರೆ, ಹಿತೋಪದೇಶ ಮಾಡ್ತಾರೆ, ನಮ್ಮ ಸಲಹೆ ಮಾಡ್ತಾರೆ, ಅದನ್ನ ನಾವು ಅಳವಡಿಸಬೇಕು. ಇವರೇ ಹೇಳ್ತಾರೆ ಅಂತ ಅನ್ನೋಂಗಿಲ್ಲ. ಇಟ್ ಇಸ್ ಅ ಗುಡ್ ಅಡ್ವೈಸ್. ಸೊ ಆ ತರ ನಮಗೆ ಸಾಹೇಬರು ಒಂದು ಸಂದೇಶ ಕೊಟ್ಟಿದ್ರು. ಇನ್ನು ಅವರು ಏನೊಂದು 3 ತಿಂಗಳ ಹಿಂದೆ ಈ ಸರ್ಕಲ್ ಆಫೀಸ್ ಒಳಗ SC ಅವರು ರಿಟೈರ್ ಆದ ತಕ್ಷಣ ಈ ಒಂದು ಕೇಂದ್ರ ಕಚೇರಿಯಲ್ಲಿ ಸಹಿತ ಒಂದು ಚರ್ಚೆ ಆದ. ಅಲ್ಲಿನೂ ಇಲ್ಲ ಕುಂಬಾರ್ ಸಾಹೇಬರಿಗೆ ಇದನ್ನು ಚಾನ್ಸ್ ಕೊಟ್ಟರೆ ಒಳ್ಳೆಯದಂತ ಸರ್ಕಾರ ಮಟ್ಟದಲ್ಲಿ ಸಹಿತ ಇದರ ಬಗ್ಗೆ ಒಂದು ಡಿಸಿಷನ್ ಆಗಿ ಅವರಿಗೆ ಏನಲ್ಲ ಸೂಪರಿಂಟೆಂಡೆಂಟ್ ಅಂತ ಹೇಳಿ ಒಂದು ಹೆಚ್ಚುವರಿ ಪ್ರಭಾವವನ್ನು ಕೂಡ ನೀಡಿದರು. ಅದೇನವರು ಅದಕ್ಕೆ ಏನು ಪ್ರಯತ್ನ ಮಾಡಕ್ಕಿಲ್ಲ, ಏನಿಲ್ಲ, ಸುಮ್ಮನೆ ಕೂತಿದ್ರು. ಇಲ್ಲೇ ಸಾಹೇಬರಿಗೆ ಒಂದು ವಾರದಿಂದ ಸಿ ಆಫೀಸಿಂದ ಮತ್ತು ಕಮಿಷನರ್ ಆಫೀಸಿಂದ ಫೋನ್ ಬಂತು. ಅವರಿಗೆ ಆ ಒಂದು ಪ್ರಭಾವವನ್ನು ಕೊಟ್ಟರು. ನಿಜವಾಗಿ ಅವತ್ತಿನ ದಿವಸ ಬಹಳ ನಮ್ಗೆ ಏನು ಖುಷಿ ಅನ್ನಿಸ್ತದೆ. ಏನು ಪ್ರಯತ್ನ ಮಾಡಲಾದ ಒಳ್ಳೆ ಮನುಷ್ಯ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋದ್ರೆ ಆ ಒಂದು ಅಧಿಕಾರ ಅಥವಾ ಒಂದು ಇದು ಏನಿರ್ತದ ಅದು ತನ್ನಿಂದ ಹುಡಿಕೊಂಡು ಬರುತ್ತೆ ಅನ್ನೋದಕ್ಕೆ ನಮ್ಮ ಕುಮಾರ್ ಸಾಹೇಬರೇ ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಕಾರ್ಯದರ್ಶಿಗಳು ಸಂಪುಟದಲ್ಲಿ ಇದೊಂದು ಈ ಸಮಾರಂಭ ನಮಗೋಸ್ಕರ ಇಷ್ಟೊಂದು ಹಾಗೂ ನಮ್ಮ ಗ್ರಾಮೀಣ ಕುಡಿಯುವ ನೀರು ವಿಭಾಗ ಎಲ್ಲರೂ ಇದೊಂದು ಸಮಾರಂಭ ಅಂದ್ಕೊಂಡಿದ್ದು. ನನಗಂತೂ ಇದೊಂಥರ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಇನ್ನೂ ಆಗ್ತಾ ಇಲ್ಲ. ಒಂದು ಅನಿಸಿಕೆ ಏನಂದ್ರೆ ಅಷ್ಟೇ, ಬೇರೆ ಆಲ್ ಇಂಜಿನಿಯರ್ಸ್ ಮೇಲೆ ನಮ್ಮಲ್ಲಿ ಒಂದು ಬಿಸ್ನೆಸ್ ಇರ್ತದೆ ಸರ್. ಏನಂದ್ರೆ ಜಾಸ್ತಿ ನಾವು ಕೆಲಸ ಹೆಚ್ಚಿಗೆ ಮಾಡ್ಬೋದು, ಬಟ್ ಅದು ಪ್ರೊಜೆಕ್ಟ್ ಮಾಡೋದು ಭಾಳ ಈಸಿ. ಇಟ್ಸ್ ವೆರಿ ಟಫ್ ಜಾಬ್ ಆ್ಯಂಡ್ ನೋ ಒನ್ ಬಿಲೀವ್ ಇಟ್. ನಾವು ಕೆಲಸ ಮಾಡಿದ್ವಿ ಎಲ್ಲೇ ಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ನೋ ಒನ್ ಬಿಲೀವ್ ಇಟ್. ಸೊ ಬಟ್ ಅದರದ್ದು ರಿಸಲ್ಟ್ ಮಾತ್ರ ವಿಲ್ ಗೆಟ್ ಅ ರಿಸಲ್ಟ್ ಫಾರ್ ದ್ಯಾಟ್. ಸೊ ಇಂಥ ಸಂದರ್ಭದಲ್ಲಿ ನಾನು ಮೊದಲೆಲ್ಲ ಇರಿಗೇಷನ್ ಅಲ್ಲಿ ಕೆಮಿಷನ್ ಮಾಡಿದ್ದು. ಆಮೇಲೆ ಅಲ್ಲಿ ಐಡೆಂಟಿಟಿ ಇರ್ತಿರ್ಲಿಲ್ಲ, ಕೆಲಸ ಇಷ್ಟೇ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಬಹಳ ಇರ್ತಿತ್ತು. ಸೊ ಹ್ಯಾವ್ ಡನ್ ದಿಸ್ ವರ್ಕ್ ಅಂತ ಏನೋ ಒಂದು ಆತ್ಮಸಾಕ್ಷಿ ಖುಷಿ ಇರ್ತಿತ್ತು. ಆ ಖುಷಿ ಇವರಿಗೆ ನನಗೆ ಇಟ್ಟಿದ್ದ ಒಂದು ರಿಲ್ಯಾಕ್ಸ್ ಆಗಿ ಇಟ್ಟಿದ್ದ ನಾನು ಜೀವ ಮಾಡ್ಕೊಂಡು ಅದು ಒಂದು ಮೇನ್ ರೀಸನ್. ಸೊ ನನಗೆ ಇಲ್ಲಿ ಆರ್ಡರ್ ಬರೋದಂತ ಏನು ಪ್ಲಾನ್ ಅಡಿಗಾರಕ ಹುಡುಗಿತ್ತು ಭಾಳ ಕ್ರಿಕೆಟ್ ಟೆನ್ಷನ್ ಅಲ್ಲಿ ಯಾರು ಹುಬ್ಳಿ ಬರ್ತಾವೆ ಇರಿಗೇಷನ್ ಎಲ್ಲ ಆ ರೀತಿ ನಮ್ಮ ಮೆಂಟಾಲಿಟಿ ಅದೇ ರೀತಿ ಪ್ರಿಪೇರ್ಡ್ ಇದ್ದೀವಿ. ಸೊ ನನಗೆ ಇಲ್ಲಿ ಆಸ್ ಎ ಎಕ್ಸಿಕ್ಯೂಟಿವ್ ಪ್ರಮೋಷನ್ ಆದಮೇಲೆ ಪೋಸ್ಟಿಂಗ್ ಸ್ವಲ್ಪ ಟಫ್ ಇತ್ತು. ಬಿಜಾಪುರ ಒಂದು ಅವಕಾಶ ಇತ್ತು ಅಂತೇಳಿ ಇಲ್ಲಿ ಬಂದ್ಮೇಲೆ ಅಡಿಪೇರ್ ಮತ್ತು ಇದು RWS ಇತ್ತು. ಇದು ಒಂದು ಸಮುದ್ರ. ಈ ಸಮುದ್ರದಲ್ಲಿ ನನಗೊಂದು ಅಡ್ವಾಂಟೇಜ್ ಏನಾಗಿದೆ ಅಂದ್ರೆ ಅಷ್ಟು 28 ವರ್ಷ ಕೆಲಸ ಮಾಡಿದ್ದೆ, ಅದು ಅನುಭವ ಖುಷಿ ಇತ್ತು. ಬಟ್ ಇಷ್ಟೊಂದೆಲ್ಲ ಜನ ಜೊತೆ ಒಂದು ನಮ್ಮ ಜಿಲ್ಲಾ ಪಂಚಾಯತಿ ಆಡಳಿತ ಎಲ್ಲ ಅಧಿಕಾರಿಗಳ ಜೊತೆ ಎಲ್ಲ ಸಿಬ್ಬಂದಿ ಜೊತೆ ಆಮೇಲೆ RWS ಎಲ್ಲ ಗೊತ್ತಿದ್ದಾರೆ ನನ್ನೆಲ್ಲ ಇವ್ರ ಜೊತೆ ಮಿಕ್ಸ್ ಆಗಿ ಬಂದು ನಮ್ಗೆ ಅವಕಾಶ ಸಿಕ್ಕಿದ್ರು ನನ್ನ ಜೀವನದ ನಾನು ಪುಣ್ಯ ಮಾಡಿದೆ ಅಂತ ತಿಳ್ಕೊತೀನಿ. ಮನುಷ್ಯನಿಗೆ ಎಲ್ಲರ ಜೊತೆ ವೈಯಕ್ತಿಕವಾಗಿ ಒಂದು ಕೆಲವೊಂದು ಖುಷಿ ಇರ್ತಾವೆ. ಅದನ್ನ ಆ ಖುಷಿಗಿಂತ ಹೆಚ್ಚಿಗೆ ಎಲ್ಲರ ಜೊತೆ ಬೆರೆತದನ್ನ ಒಂದು ಜನ ಅನುಭವ ಮಾಡ್ಕೊಳ್ಳೋದಂತ ಅವಕಾಶ ನನಗೆ ಇಲ್ಲಿ ಸಿಕ್ಕಿದ್ದು ಇಟ್ಸ್ ಮೈ ಲೈಫ್. ನಾನು ಅಡಿಕೆ ಎಲ್ಲ ಟೆನ್ಷನ್ ತಗೊಂಡೇವಿ, ವಾಟರ್ ಸಪ್ಲೈ JJM ವರ್ಕ್ ಎಲ್ಲಾನು ಇರ್ತಿತ್ತು. ಬಟ್ ನಾನು ಫಸ್ಟ್ ಟೈಮ್ ಇಲ್ಲಿ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದು ನೋಡಿದ್ದು. ಬಟ್ ಒನ್ ಥಿಂಗ್ ನಮ್ದು ಒಂದು ಮನಸ್ಸೇನೋ ಒಂದು ಇಲ್ಲಪ್ಪ ಇದ್ರೆ ಒಳ್ಳೆ ಕೆಲಸ ನಾವು ಮಾಡಾಕತ್ತೀವಿ, ಬಟ್ ಎದುರಿನ ಮನುಷ್ಯ ಸ್ವಲ್ಪ ರಿಕಗ್ನೇಷನ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ಐ ಕಾಂಟ್ ಚೇಂಜ್ ಮೈಸೆಲ್ಫ್. ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೋದು, ಕರೆ ನಾನು ಬಿಹೇವ್ ಚೇಂಜ್ ಮಾಡ್ಕೊಳಕ್ ಆಗಿಲ್ಲ. ದಟ್ ಆಟಿಟ್ಯೂಡ್ ಹ್ಯಾಸ್ ನನಗೆಲ್ಲ ಇರಿಗೇಷನ್ ಹೈಯರ್ ಆಫೀಸರ್ಸ್ ಇರ್ತಿದ್ರು, ಕೆಲವೊಬ್ರು ಚೀಫ್ ಇಂಜಿನಿಯರ್ ಅವಾಗ ಡೈರೆಕ್ಟ್ ಎಕ್ಸಿಕ್ಯೂಟಿವ್ AW ಕಾಂಟ್ರಾಕ್ಟ್ ಇರ್ತಿಲ್ಲ, ಡೈರೆಕ್ಟ್ ಚೀಫ್ ಇಂಜಿನಿಯರು SC ಆ ಲೆವೆಲ್ಗೆ ನಮ್ಮ ಎಲ್ಲ ಪ್ರಾಜೆಕ್ಟ್ಸ್ ಆ ರೀತಿ ಮಾನಿಟರಿಂಗ್ ಇರ್ತಿತ್ತು. ಅವ್ರದ್ದು ತಮ್ಮ ಅನುಭವ ಹೇಳ್ತಿದ್ರು, ಇಲ್ಲ ಕುಂಬಾರ್ನಿಂಗ್ ಇಂಥ ಕೆಲಸ ನಿಮ್ಗೆ ಸಿಕ್ಕೈತಿ, ಡೆಡಿಕೇಟ್ ಆಗಿ ಕೆಲಸ ಮಾಡೋ ಸಿನ್ಸರಿಗೆ ಅಂದ್ರೆ ಪ್ರಾಜೆಕ್ಟ್ ಕಾಯ್ದು ಇಂಟ್ರೆಸ್ಟ್ ಮಾಡಿ. ಯಾಕಂದ್ರೆ ನಾವು ಅವರು ಸರ್ವಿಸ್ ಮಾಡ್ಬೇಕಂತ ಅಂತ ಪ್ರಾಜೆಕ್ಟ್ ಎಲ್ಲೇ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ನಡೆದ್ರೆ ನೋಡಕ್ ಹೋಗ್ತಿದ್ರಂತ ಅವಕಾಶಗಳು ಸಿಗ್ತಿದ್ದಿಲ್ಲ. ಬಟ್ ಎಲ್ಲೆಲ್ಲಿ ನಮ್ಗೆ ಅವಕಾಶ ಸಿಕ್ಕಾಗ ಅದನ್ನೊಂದು ಪರ್ಫೆಕ್ಟ್ ಆಗಿ ಸ್ವಲ್ಪ ಹ್ಯಾಂಡಲ್ ಮಾಡಕ್ಕೆ ನಮ್ಗೊಂದು ಗಾಡ್ ಫಾದರ್ ಎಲ್ಲ ಆಫೀಸರ್ಸು, ಕೆಲವೊಬ್ರು ಕಾಂಟ್ರಾಕ್ಟರ್ಸು, ಮೇಜರ್ ಕಾಂಟ್ರಾಕ್ಟರ್ಸು ಇದ್ರು. ಸೊ
ಸೊ ನನಗೆ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಭಾಳ ಅವಕಾಶ ಇದೆ. ಸೊ ಮೇಜರ್ ನಾ ಇನಿಷಿಯಲ್ ನಂದು ಒಂದು 2 ಅನುಭವ ಹೇಳ್ತೀನಿ. ನಾವು ಒಂದು ಯೂನಿಟ್ ಮೇಜರ್ ಅಕ್ಯುಡೇಟ್ಸ್ ಜಾಸ್ತಿ ಡಿಸೈನ್ ಮಾಡಿದ್ವಿ, ಒಂದು 2-3 ಗ್ಯಾರೇಜ್ ಮಾಡಿದ್ವಿ. ಸೊ ಅದು ಎದಕ್ಕೆ ಮಾಡಿದ್ದೀನಿ ಅಂದ್ರೆ ಪ್ರತಿ ಸಬ್ ಡಿವಿಷನ್ದಾಗ ಆ ಡಿವಿಷನ್ದಾಗ ಎಲ್ಲರೂ ಯಾವ ಕೆಲಸ ಮಾಡೋದು ಹೊಲಕ್ಕೆ ಬಿಡ್ತಾರಲ್ಲ ಅದು ನನಗೆ ಕೊಡ್ತಿದ್ವಿ. ಬಿಕಾಸ್ ಇಟ್ಸ್ ವೆರಿ ಟಫ್ ಟು ಗೆಟ್ ಅಪ್ರೂವಲ್ ಸಿನ್ಸ್ ಫ್ರಮ್ ಬೇಸಿಕ್ ಇಂದ ಅದನ್ನೆಲ್ಲ ಗ್ರೌಂಡ್ ಮಾಡ್ಬೇಕಾದ್ರೆ ಇಟ್ಸ್ ವೆರಿ ಟಫ್ ಜಾಬ್. ಆಮೇಲೆ ಎಜುಕೇಶನ್ ಮಾಡ್ಬೇಕಾದ್ರೆ ಈಸಿ ಇರ್ತಿತ್ತು. ಇರಿಗೇಷನ್ನಲ್ಲಿ ಎಜುಕೇಶನ್ ಸ್ವಲ್ಪ ಯಾವ ಹರ್ಡಲ್ಸ್ ಹಿಡಿತಿತ್ತು ಸಮಸ್ಯೆ ಅವೆಲ್ಲ ಅವಕಾಶ ಸಿಕ್ಕಿಂತ ಒಳ್ಳೆ ಅನುಭವನೂ ಸಿಕ್ತು. ಬಟ್ ಈಗ ಅಲ್ಲೆಲ್ಲ ಆದಮೇಲೆ ಇಲ್ಲಿ ತಮ್ಮ ಮಾರ್ಗದರ್ಶನ ಸರ್ DS ಅವರು ಇಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಅದನ್ನು ಮಾರ್ಗದರ್ಶನ ಮತ್ತೆಲ್ಲ ನಮ್ಮ ಸರ್ಕಾರ ಇಷ್ಟೊಂದು ಕೂಲಾಗಿ ಯಾಕೆ ತಗೋತಿದ್ದೆ ಅಂತ ಅಂದು ಮಾಡಿದ್ರೆ ಸರ್ ನಮ್ಮ ಇಂಜಿನಿಯರ್ಸ್ ಅಂದ್ರೆ ಎಲ್ಲಿ ತನಕ ಪ್ರೆಷರ್ ಇರಂಗಿಲ್ಲ ಅಲ್ಲಿ ನಾವು ಕೆಲಸ ಮಾಡಂಗಿಲ್ಲ ಸರ್. ಬೇಕಾಗಿ ಇವತ್ತು ಒಂದು ಕೆಲಸ ನೀವು ಟಾಸ್ಕ್ ಕೊಡ್ರಿ, 1 ತಿಂಗಳು ಬಿಟ್ಟು ಕೇಳಿದ್ರು 1 ದಿವಸ ಮಾಡೋದು ಇರ್ತೀರಿ, ಬಟ್ 1 ತಿಂಗಳು ಬಿಟ್ಟೇ ಮಾಡ್ತಾರೆ. ನೀವು ನೋಟಿಸ್ ಶೋಕಾಸ್ ನೋಟಿಸ್ 1 ದಿವಸ ಮಾಡ್ತೀವಿ. ಇಂಜಿನಿಯರ್ಸ್ ನಾವು ಇವನ್ ನಾವು ಸ್ಟಡಿ ಪ್ರೊಫೈಲ್ ಹೆಂಗೆ ಇರ್ತೀವಿ 6 ತಿಂಗಳು ಪೂರ್ತಿ ಇವ್ರು ರಿಲ್ಯಾಕ್ಸ್ ಚೇಂಜ್ ಮಾಡ್ತೀವಿ. ಅದು ಎಕ್ಸಾಮ್ ಟೈಮ್ನಾಗ 2 ದಿವಸ ಹಗಲು ಪಾಸ್ ಆಗಿರ್ತೀವಿ. ಬ್ಯಾಕ್ ಮೆಂಟಾಲಿಟಿ ಇಂಜಿನಿಯರ್ಸಿಗೆ ಅದು ಇವತ್ತು ಪ್ರೊಫೆಷನ್ದಾಗ ಬರ್ತೈತಿ. ನನಗೆ ಸ್ಟಾರ್ಟಿಂಗ್ ಮಂತ್ ಕೂಡ ಒಂದು 2-3 ಶಿಫ್ಟ್ ಹಾಕೊಂಡಿದ್ದೆ, ಎಲ್ಲ ಪ್ರೊಫೈಲ್ ಸ್ಪೆಷಲ್ ಇತ್ತು ಕೊಟ್ಟರು ಸರ್. ನಾನು ಯಾವ ಹೇಳಿದ್ರೆ ಸರ್ ಅದು ಶಿಫ್ಟ್ ಹಾಕೊಂಡು ತೋರಿಸಿ ಇಲ್ಲ ಸರ್. ಡೆಫಿನೆಟ್ಲಿ 100%.